ಫ್ಲೋ ಚಾರ್ಟ್ ಅಥವಾ ಪ್ರೋಗ್ರಾಮು ಏರಿಯಾ ಆಫ್ ಎ ಸರ್ಕಲ್ ಇಂದ ಬರೀಬೇಕು. ಡೆವಲಪ್ ಅನ್ ಆಲ್ಗಾರಿದಮ್ ಅಂಡ್ ಎ ಫ್ಲೋ ಚಾರ್ಟ್ ಅಂಡ್ ಅಥವಾ ಪ್ರೋಗ್ರಾಮ್ ಟು ಫೈಂಡ್ ದ ಏರಿಯಾ ಅಂಡ್ ಪೆರಿಮೀಟರ್ ಅಂತ ಕೇಳ್ತಾರೆ. ಆಲ್ಸೋ ಡಿಫೈನ್ ದ ಅಲ್ಗಾರಿದಮ್ ಅಂದ್ರೆ ಏನಂತ ಕೇಳ್ತಾರೆ. ಅಲ್ಗಾರಿದಮ್ ಪ್ರೊವೈಡ್ಸ್ ಎ ಬ್ಲೂ ಪ್ರಿಂಟ್ ಫಾರ್ ರೈಟಿಂಗ್ ಎ ಪ್ರೋಗ್ರಾಮ್. ಅಂದ್ರೆ ಅಲ್ಗಾರಿದಮ್ ಏನು, ಒಂದು ಬ್ಲೂ ಪ್ರಿಂಟ್ ಇದಂಗೆ ಮನೆ ಕಟ್ಬೇಕಾದ್ರೆ ಬ್ಲೂ ಪ್ರಿಂಟ್ ಹೆಂಗ್ ಬೇಕು ಅದೇ ತರ ಒಂದು ಪ್ರೋಗ್ರಾಮ್ ಕಟ್ಬೇಕಂದ್ರೆ ಅಲ್ಗಾರಿದಮ್ ಬೇಕು. an algorithm provides a blueprint for writing a program to solve the particular problem. It is an effective step-by-step procedure for solving a problem in a finite number of steps. A well-defined algorithm always provides an answer and is guaranteed to a terminate. It must be precious, ambiguous, must not be repeated any instruction infinitely, ಜಾಸ್ತಿ ಸರಿ ಮಾಡಬಾರ್ದು, and must produce the desired result upon the termination. ಅಂದ್ರೆ ಟರ್ಮಿನೇಷನ್ ಕ್ಲೋಸ್ ಮಾಡ್ತಿದ್ದಂಗೆ ಕರೆಕ್ಟಾಗಿ ಬರಬೇಕು. ಆಲ್ಗಾರಿದಮ್ ಏನು, ಫಸ್ಟ್ ಸ್ಟಾರ್ಟ್ ಇನ್ಪುಟ್ ಏರಿಯಾ ಆಫ್ ಪೆರಿಮೀಟರ್ ಆಫ್ ಎ ಸರ್ಕಲ್ಗೆ ಸ್ಟಾರ್ಟ್ ಇನ್ಪುಟ್ ರೇಡಿಯಸ್ ಆರ್ಕ್ ಕೊಡಬೇಕು. ಸೆಟ್ ಏರಿಯಾ ಇಸ್ ಈಕ್ವಲ್ ಟು 3.14 ಅಂದ್ರೆ ಪೈ ಇಂಟು ಆರ್ ಸ್ಕ್ವೇರ್. ಓಕೆನಾ. ಏರಿಯಾ ಆಫ್ ಎ ಸರ್ಕಲ್ ಏನು ಪೈ ಆರ್ ಸ್ಕ್ವೇರ್. ಅದಕ್ಕೆ ಸೆಟ್ ಏರಿಯಾ ಇಸ್ ಈಕ್ವಲ್ ಟು 3.5 ಅಂದ್ರೆ ಏನು 3.142 ಇಂಟು ಆರ್ ಅಂದ್ರೆ ಆರ್ ಸ್ಕ್ವೇರ್ ಆಗುತ್ತೆ. ಓಕೆನಾ. ಸೆಟ್ ಪೆರಿಮೀಟರ್ ಇಸ್ ಈಕ್ವಲ್ ಟು 2 ಇಂಟು 2 ಪೈ ಆರ್ 2 ಇಂಟು ಪೈ ಅಂದ್ರೆ 3.142 ಇಂಟು ಆರ್. ಓಕೆನಾ. ಆಮೇಲೆ ಫಿಫ್ತ್ ಸ್ಟೆಪ್ ಏನು, ಪ್ರಿಂಟ್ ಏರಿಯಾ ಪೆರಿಮೀಟರ್ ಅಷ್ಟೇ, ಸ್ಟಾಪ್. ಇದು ಆಲ್ಗಾರಿದಮ್ ಇಷ್ಟೇ. ಓಕೆನಾ. ಫ್ಲೋ ಚಾರ್ಟ್ ಸಿಂಬಲ್ ಯೂಸ್ಡ್ ಆಸ್ ಪರ್ ದ ಓವಲ್ಸ್ ಅಂದ್ರೆ ಓವಲ್ ಸ್ಟಾರ್ಟ್ ಮತ್ತೆ ಎಂಡಿಗೆ, ಪ್ಯಾರಲೋಗ್ರಾಮ್ ಇನ್ಪುಟ್ ಔಟ್ಪುಟ್, ರೆಕ್ಟ್ಯಾಂಗಲ್ ಇದೇನು ಬೇಡ. ಇದು ಫ್ಲೋ ಚಾರ್ಟ್ ಏನು ಬರಿಬೇಡ್ರಿ. ಇಲ್ಲೇ ನೋಡಿ ಫ್ಲೋ ಚಾರ್ಟ್ ಸಿ ಪ್ರೋಗ್ರಾಮ್. ಓಕೆನಾ. ಆಸ್ ಇನ್ಕ್ಲೂಡ್ಸ್ ಡೇಟಾ ಟಚ್ ಇಂಟು ಮೇನ್ ಪ್ರೋಗ್ರಾಮ್ ಏನು, ಫ್ಲೋಟ್ ಆರ್ ಏರಿಯಾ ಪೆರಿಮೀಟರ್ ಇವು ಮೂರನ್ನು ಫಸ್ಟ್ ಇನ್ಶಿಯಲೈಸ್ ಮಾಡ್ತೀವಿ. ಫ್ಲೋಟ್ ಅಂದ್ರೆ ಡೆಸಿಮಲ್ ಪಾಯಿಂಟ್, ಪಾಯಿಂಟಿಂಗ್ ನಂಬರ್ಸ್. ಪ್ರಿಂಟ್ ಎಂಟರ್ ದ ರೇಡಿಯಸ್ ಎಂಟರ್ ಮಾಡ್ತೀವಿ. ಅದಕ್ಕೆ ಏನು ಮಾಡ್ತೀವಿ, ಫ್ಲೋಟ್ ಆರ್ ಅನ್ನೋದಿಗ್ಲಿ ಸ್ಟೋರ್ ಆಗ್ತತಾ, ಅದಕ್ಕೆ ಸ್ಕ್ಯಾನ್ ಎಫ್ ಪರ್ಸೆಂಟೇಜ್ ಫ್ಲೋಟ್ ಆರ್ ಒಳಗೆ ಏನು ಟೈಪ್ ಮಾಡ್ತೀವಿ ಫ್ಲೋಟಿಂಗ್ ನಂಬರ್ಸ್, ಅದು ಫ್ಲೋಟ್ ಅದು ಮಾಡೋದು. ಏರಿಯಾ ಇಸ್ ಈಕ್ವಲ್ ಟು 3.42 ಇಂಟು ಆರ್ ಇನ್ಶಿಯಲೈಸ್ ಮಾಡ್ತೀವಿ. ಪೆರಿಮೀಟರ್ ಬರಿತೀವಿ. ಪೆರಿಮೀಟರ್ 2 ಪೈ ಇಂಟು ಪೈ ಅಂದ್ರೆ 3.142 ಇಂಟು ಆರ್. ಪ್ರಿಂಟ್ ಏರಿಯಾ ಇಸ್ ಈಕ್ವಲ್ ಟು ಎಫ್ ಸ್ಲ್ಯಾಶ್ ಏನಂದ್ರೇನು ಸ್ಪೇಸ್ ಬಿಡುತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ ಲೈನಿಗೆ ಹೋಗುತ್ತೆ. ಓಕೆನಾ. ಪ್ರಿಂಟ್ ಏರಿಯಾ ಅಂತ ಬಂದ್ರು, ಪ್ರಿಂಟ್ ಎಫ್ ಅಂತ ಬರ್ದ್ರೂ ಏರಿಯಾ ಅಂತ ಬಂದ್ರು ಅಷ್ಟೇ. ಪರ್ಸೆಂಟೇಜ್ ನೋಡ್ರಿ, ಪ್ರಿಂಟ್ ಎಫ್ ಡಬಲ್ ಕೋಟಲ್ಲಿ ಪರ್ಸೆಂಟೇಜ್ ಎಫ್ ಅಂತ ಬರೀರಿ, ಮತ್ತು ಡಬಲ್ ಕೋಟ್ ಕ್ಲೋಸ್ ಮಾಡ್ರಿ, ಏರಿಯಾ ಅಂತ ಬರೀರಿ. ಓಕೆನಾ. ಪ್ರಿಂಟ್ ಪೆರಿಮೀಟರ್ ಅಂತ ಬರೀಬೋದು, ಇಲ್ಲಾಂದ್ರೆ ಡಬಲ್ ಕೋಟಲ್ಲಿ ಪರ್ಸೆಂಟೇಜ್ ಎಫ್ ಡಬಲ್ ಕೋಟ್ ಹಾಕಿ ಪೆರಿಮೀಟರ್ ಅಂತ ಬರೀರಿ, ರಿಟರ್ನ್ 0 ಅಂತ ಕೊಟ್ಟಿರಿ, ಆನ್ಸರ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಫ್ಲೋ ಚಾರ್ಟ್ ಅಂಡ್ ಸಿ ಪ್ರೋಗ್ರಾಮ್. ಓಕೆನಾ. ಸಿಂಪಲ್ ಇಂಟ್ರೆಸ್ಟಿಗೆ. ಓಕೆನಾ. ಫಾರ್ಮುಲಾ ಯೂಸ್ಡ್ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು P into T into R divided by 100, where P is principal, time in years, rate is equal to ಇದು ಫ್ಲೋ ಚಾರ್ಟ್. ಇದನ್ನು ಫ್ಲೋ ಚಾರ್ಟ್ ಏನು ಬೇಡ, ಇದನ್ನು ಬರೀರಿ ಸಿ ಪ್ರೋಗ್ರಾಮ್. ಫ್ಲೋಟ್ PTR ಮತ್ತೆ SI ಅನ್ನೋದು ಸಿಂಪಲ್ ಇಂಟ್ರೆಸ್ಟ್ ಅನ್ನೋದನ್ನು ಒಂದ್ಸತಿ ಇನ್ಶಿಯಲೈಸ್ ಮಾಡ್ಕೊಳ್ರಿ. ಪ್ರಿಂಟ್ ಎಂಟರ್ ದ ಪ್ರಿನ್ಸಿಪಲ್, ಟೈಮ್, ರೇಟ್. ಓಕೆನಾ. ಎಲ್ಲದು ಇನ್ಶಿಯಲೈಸ್ ಪ್ರಿನ್ಸಿಪಲ್, ಟೈಮು, ರೇಟ್ ಅನ್ನೋದು ಮಾಡ್ಕೊಳ್ರಿ. ಸ್ಕ್ಯಾನ್ ಎಫ್ ಮೂರು ಪಿ ಮತ್ತು ಟಿ ಆರ್ ಮೂರನ್ನು ಒಟ್ಟಿಗೆ ಮಾಡಿದ್ರೆ ಪರ್ಸೆಂಟೇಜ್ ಎಫ್ ಡಬಲ್ ಕೋಟಲ್ ಕ್ಲೋಸ್ ಮಾಡಿ, ಆ್ಯಂಡ್ ಪಿ ಆ್ಯಂಡ್ ಟಿ ಆ್ಯಂಡ್ ಆರ್ ಅಂತ ಬರೀರಿ. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು P into T into R divided by 100. ಪ್ರಿಂಟ್ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಎಫ್ ಈ ಥರ ಎಸ್ ಅಲ್ಲಿರೋದು ಇಲ್ಲಿ ಪ್ರಿಂಟ್ ಆಗುತ್ತೆ. ಓಕೆನಾ. ರಿಟರ್ನ್ 0. ಇದನ್ನಷ್ಟೇ. ಇದು ಇನ್ಪುಟ್ ಡಿವೈಸಸ್ ಅಂದ್ರೆ ಏನು, ಇನ್ಪುಟ್ ಡಿವೈಸಸ್ ಅಂದ್ರೆ ಅದ್ರ ನಮ್ಮ ಬಗ್ಗೆ ಹೇಳ್ರಿ. ಮೌಸು, ಕೀಬೋರ್ಡು ಆ ಥರ ಬರೀರಿ. ಓಕೆನಾ. ಕೀಬೋರ್ಡ್ ಇನ್ಪುಟ್ ಡಿವೈಸ್. ಕೀಬೋರ್ಡ್ ಅಂದ್ರೆ ಏನು, ದ ಮೇನ್ ಇನ್ಪುಟ್ ಡಿವೈಸ್ ರಿಸೆಂಬ್ಲಿಂಗ್ ದ ಟೈಪ್ ರೈಟರ್. ಅಂದ್ರೆ ನಾವು ಟೈಪ್ ಮಾಡಿ ಅದ್ರ ಬಗ್ಗೆ ಕೀಬೋರ್ಡ್ ಬಗ್ಗೆ ಬರೀರಿ. ಅಡ್ವಾಂಟೇಜ್, ಈಸಿ ಟು ಯೂಸ್ ಅವನ್ನ ಬರೀರಿ. ಡಿಸ್ಅಡ್ವಾಂಟೇಜಸ್ ಬರೀರಿ, ಪಾಯಿಂಟ್ ವೈಸ್ ಬರೀರಿ. ಮೌಸ್ ಅಂದ್ರೆ ಏನು, ಹ್ಯಾಂಡ್ ಹೆಲ್ಡ್ ಪಾಯಿಂಟ್ ಡಿವೈಸ್. ಓಕೆನಾ. ಯೂಸ್ಡ್ ಇನ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ಎಲ್ಲಿ ಬೇಕಾದ್ರೆ ಯೂಸ್ ಮಾಡ್ತಾರೆ. ಸ್ಕ್ಯಾನರ್ ಅಂದ್ರೆ ಏನು, ಸ್ಕ್ಯಾನಿಂಗ್, ಇಮೇಜ್ ಸ್ಕ್ಯಾನಿಂಗ್, ಅವು ಅದ್ರ ಬಗ್ಗೆ ಬರೀರಿ. ಆಮೇಲೆ ಬಾರ್ಕೋಡ್ ರೀಡರ್ ಅಂದ್ರೆ ಈಗ ಸೂಪರ್ ಮಾರ್ಕೆಟ್ ಅಲ್ಲಿ ಬಾರ್ಕೋಡ್ ರೀಡರ್ ಅವು, ಇವೆಲ್ಲ ಇನ್ಪುಟ್ ಡಿವೈಸಸ್. ಓಕೆನಾ. ಇವೆಲ್ಲ ಜಾಯ್ಸ್ಟಿಕ್. ಓಕೆನಾ. ನೆಕ್ಸ್ಟ್ ಏನ್ ಮಾಡ್ತೀವಿ, ನೆಕ್ಸ್ಟ್ ಕ್ವಶನ್, ಇನ್ಪುಟ್ ಔಟ್ಪುಟ್ ಡಿವೈಸ್ ಎರಡೂ ಬರಿಬೇಕು. ಇದರೊಳಗೆ ಲೀಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಎನಿ ಟು
ಲೀಸ್ಟ್ ಅಂದ್ರೆ ಇನ್ಪುಟ್ ಡಿವೈಸಸ್ ಅಂದ್ರೆ ಏನು, ಇವು ಮೇಲಿದಾವಲ್ಲ ಇವಷ್ಟೊಂದು ಲೀಸ್ಟ್ ಮಾಡ್ರಿ, ಇವೆರಡ್ರಾಗ ಯಾವ್ದಾರ ಎರಡನ್ನ ಹೇಳಿ ಓಕೆನಾ, ಎಕ್ಸ್ಪ್ಲೇನ್ ಮಾಡ್ರಿ. ಇದ್ರಾಗ ನೋಡಿ ಇನ್ಪುಟ್ ಡಿವೈಸಸ್ ಕೀಬೋರ್ಡ್ ಮೌಸ್ ಇದು ಅಷ್ಟೊಳಗಿದೆ. ನೆಕ್ಸ್ಟ್ ಔಟ್ಪುಟ್ ಡಿವೈಸಸ್ ಒಳಗೆ ಏನು ಬರ್ತೈತಿ, ಇಲ್ಲೋತ ಔಟ್ಪುಟ್ ಡಿವೈಸ್ ಎಕ್ಸ್ಪ್ಲೇನ್ ಇನ್ಪುಟ್ ಡಿವೈಸ್ ಎಕ್ಸ್ಪ್ಲೇನ್ ಎನಿ ಟು ಇನ್ಪುಟ್ ಔಟ್ಪುಟ್ ಡಿವೈಸಸ್. ಓಕೆ, ಇನ್ಪುಟ್ ಡಿವೈಸಸ್ ಅಂತ ಬರುತ್ತೆ. ಔಟ್ಪುಟ್ ಡಿವೈಸಸ್ ಏನು ಮಾನಿಟರು, ಪ್ರಿಂಟರು, ಪ್ಲಾಟರು, ಸ್ಪೀಕರು, ಪ್ರಾಜೆಕ್ಟರ್. ಓಕೆ, ನಾವು ಔಟ್ಪುಟ್ ಡಿವೈಸಸ್ ಅದರಲ್ಲಿ ಯಾವ್ದಾರ ಒಂದು ಎರಡನ್ನ ಜಾಸ್ತಿ ಪಾಯಿಂಟ್ಸ್ ಅಲ್ಲಿ ಬರೀರಿ. ಓಕೆನಾ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಕಂಪ್ಯೂಟರ್, ಅದೇ ಹೇಳಿದ್ನಲ್ಲ ಹಳೆದ್ರೊಳಗೆ, ಸ್ಪೀಡ್, ಅಕ್ಯುರೇಸಿ, ಡಿಲಿಯರ್ಸಿ, ಅದನ್ನೇ ಜಾಸ್ತಿ ಪಾಯಿಂಟಲ್ಲಿ ಬರೀಬೇಕು. ಇದು ರಿಪೀಟ್ ಆಗಿದೆ ಅಲ್ಲ, ಅದಕ್ಕೆ ಸುಮ್ಮನೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಔಟ್ಪುಟ್ ಡಿವೈಸಸ್ ಅಂದ್ರೆ ಏನು, ಅವೇ ಹೇಳಿದ್ನಲ್ಲ. ಹಾರ್ಡ್ ಕಾಪಿ ಡಿವೈಸಸ್ ಅಂದ್ರೆ ಏನು, ಹಾರ್ಡ್ ಕಾಪಿ ಅಂದರೆ ಡಿವೈಸಸ್ ಅಂದರೆ ಫಿಸಿಕಲ್, ಅಂದರೆ ಫಿಸಿಕಲ್ ಹಾರ್ಡ್ ಡಿಸ್ಕ್ ಇರುತ್ತಲ್ಲ, ಅದಕ್ಕೆ ಹಾರ್ಡ್ ಕಾಪಿ ಔಟ್ಪುಟ್ ಡಿವೈಸಸ್ ಏನೋ ಪ್ರಿಂಟರ್ಸು ಮತ್ತು ಇಂಪ್ಯಾಕ್ಟ್ ಪ್ರಿಂಟರ್ಸು ಇವೆಲ್ಲ ಬರಿಬೇಡ್ರಿ. ಇದು ಪ್ರಿಂಟರ್. ಆಮೇಲೆ ಇಂಜೆಕ್ಟ್ ಪ್ರಿಂಟರ್ಸು, ಲೇಸರ್ ಪ್ರಿಂಟರ್ಸು, ಪ್ಲಾಟರ್ಸು ಮತ್ತು ಪ್ರಿಂಟರ್ಸು, ಇಂಪ್ಯಾಕ್ಟ್ ಪ್ರಿಂಟರ್ಸ್ ಅಂದರೆ ಔಟ್ ದ ಟೆಕ್ಸ್ಟ್ ಮತ್ತು ಗ್ರಾಫಿಕ್ ಇಂಟ್ ಪೇಪರ್ ಒಳಗೆ ಬರ್ತೈತಿ. ಇಂಪ್ಯಾಕ್ಟ್ ಪ್ರಿಂಟರ್ಸ್ ಅಂದರೆ ಕ್ರಿಯೇಟ್ ಕ್ಯಾರೆಕ್ಟರ್ಸ್ ಬೈ ಸ್ಟ್ರೈಕಿಂಗ್ ಆ್ಯಂಡ್ ಇಂಕ್ಡ್ ರಿಬ್ಬನ್ ಅಗೇನ್ಸ್ಟ್ ದ ಪೇಪರ್, ಅಂದರೆ ಇಂಕಿಂದ ಬರುತ್ತೆ. ಇಂಪ್ಯಾಕ್ಟ್ ಪ್ರಿಂಟರ್ಸ್ ಅಂದರೆ ಡಾಟ್ ಮಾರ್ಕೆಟ್, ಅದ್ರ ಅಡ್ವಾಂಟೇಜಸ್ ಒಂದು ಬರೀರಿ. ಆಮೇಲೆ ಇಂಜೆಕ್ಟ್ ಪ್ರಿಂಟರ್ಸ್ ಅಂದರೆ ಸ್ಪ್ರೇ ಟೈನಿ ಇಂಕ್ ಡ್ರಾಪ್ಲೆಟ್ಸ್ ಥ್ರೂ ದ ನಾಸಲ್ಸ್ ಆನ್ ಟು ದ ಪೇಪರ್, ಅಂದರೆ ಇದರಿಂದ ಬರುತ್ತೆ. ಚೀಪರ್ ಟು ಬೈ ಬಟ್ ಕಾಸ್ಟ್ಲಿಯರ್ ಟು ಮೇಂಟೈನ್ ಮಾಡಕ್ಕೆ, ನೀರು ಬಿದ್ದರೆ ಹೋಗತ್ತೆ ಆ ಥರ ಇಂಜೆಕ್ಟ್ ಪ್ರಿಂಟರ್ಸ್. ಲೇಸರ್ ಪ್ರಿಂಟರ್ಸ್ ಅಂದರೆ ಯೂಸರ್ಸ್ ಫೋಟೋ ಕಾಪಿಯರ್ ಟೆಕ್ನಾಲಜಿ, ಲೇಸರ್ ಬೀಮು ಚಾರ್ಜಸ್ ಎ ಡ್ರಮ್ toner stick into a changed image and it is fused onto the paper with a heat pressure ಹಾಕಿ ಮಾಡಿದ್ರೆ ಲೇಸರ್ ಪ್ರಿಂಟರ್ ಅಂತ ಕರೀತಾರೆ. ಓಕೆನಾ. ಪ್ಲಾಟರ್ಸ್ ಅಂದರೆ ಯೂಸ್ ಟು ಪ್ರಿಂಟ್ ವೆಕ್ಟರ್ ಗ್ರಾಫ್ಸ್ ವಿತ್ ಹೈ ಕ್ವಾಲಿಟಿ, ಆ ಥರ ಬರೀರಿ. ಓಕೆನಾ. ಈಗ ಟೈಪ್ಸ್ ಆಫ್ ಎರರ್ಸ್ ಅಂತ ಕೇಳ್ತಾರೆ. ಟೈಪ್ಸ್ ಆಫ್ ಎರರ್ಸ್ ಇನ್ ಪ್ರೋಗ್ರಾಮ್ ಅಂದರೆ ರನ್ ಟೈಮ್ ಎರರು, ಕಂಪೈಲ್ ಟೈಮ್ ಎರರು, ಲಾಜಿಕಲ್ ಎರರು, ಲಿಂಕರ್ ಎರರ್ಸ್ ಅಂತ. ರನ್ ಟೈಮ್ ಎರರ್ ಅಂದರೆ ಅಕರ್ಸ್ while the program is being executed, when it performs an illegal operation such as divided by zero, ಅದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀನಲ್ಲ, ಡಿವೈಡೆಡ್ ಬೈ ಝೀರೋ, ಅವಾಗ ರನ್ ಟೈಮ್ ಎರರ್ ಬರ್ತೈತಿ. ಓಪನಿಂಗ್ ಎ ಫೈಲ್ ದಟ್ ಆಲ್ರೆಡಿ ಎಕ್ಸಿಸ್ಟ್, ಅಂದರೆ ಮತ್ತೆ ಓಪನ್ ಎಕ್ಸಾಂಪಲ್ಸ್ ಇವೆಲ್ಲ ಹೆಂಗೆ ಆಗೋದು. ಓಪನಿಂಗ್ ಎ ಫೈಲ್, ಈಗ ಓಪನ್ ಮಾಡಿರ್ತಾರೆ ಮತ್ತೆ ಇದನ್ನು ಓಪನ್ ಮಾಡಿದ್ರೆ ಅವಾಗ ಎರರ್ ಬರ್ತೈತಿ. ಲ್ಯಾಕ್ ಆಫ್ ಫ್ರೀ ಮೆಮೊರಿ ಆರ್ ಫೈಂಡಿಂಗ್ ಎ ಸ್ಕ್ವೇರ್ ರೂಟ್ ಅಥವಾ ಅಲ್ಗಾರಿದಮ್ ಆಫ್ ಎ ನೆಗೆಟಿವ್ ನಂಬರ್ ಸ್ಕ್ವೇರ್ ರೂಟ್ ಮಾಡಕ್ಕೆ ಬರಲ್ಲ, ಆ ಥರ. ಸಚ್ ಎರರ್ ಮೇ ಟರ್ಮಿನೇಟ್ ದ ಎಕ್ಸಿಕ್ಯೂಷನ್. ಕೋಡ್ ಶುಡ್ ಬಿ ರಿಟರ್ನ್ ಟು ಹ್ಯಾಂಡಲ್ ದೆಮ್ ಸೊ ದ ಪ್ರೋಗ್ರಾಮ್ ಈಸ್ ರೋಬೋಸ್ಟ್. ರನ್ ಟೈಮ್ ಎರರ್ ಅಂದ್ರೆ ಗೊತ್ತಾಗ್ತಲ್ಲ, ಯಾವಾಗ ಆಗುತ್ತೆ ಅದ್ರ ಬಗ್ಗೆ ಬರೀರಿ ಜಾಸ್ತಿ ಪಾಯಿಂಟಲ್ಲಿ. ಕಂಪೈಲ್ ಟೈಮ್ ಎರರ್ ಅಂದರೆ ಅಕ್ಕರ್ ಡ್ಯೂರಿಂಗ್ ದ ಕಂಪೈಲೇಷನ್, ಅಂದರೆ ನೀವು ಲಾಸ್ಟ್ ಎಲ್ಲ ಕೋಡ್ ಬರೆದ್ಮೇಲೆ ಕಂಪೈಲ್ ಅಂತ ರನ್ ಮಾಡ್ತಿರಲ್ಲ, ಅವಾಗ ಬರೋದು ಕಂಪೈಲ್ ಟೈಮ್ ಎರರ್ ಅಂದರೆ. ಆ್ಯಂಡ್ ಆರ್ ಟೂ ಕೈಂಡ್ಸ್. ಸಿಂಟ್ಯಾಕ್ಸ್ ಎರರ್ ಬರ್ತೈತಿ, ಅಂದರೆ ನೀವು ಕೋಲನ್ ಯೂಸ್ ಮಾಡಿಲ್ಲ, ಅದು ಯೂಸ್ ಮಾಡಿಲ್ಲ. ಜನರೇಟೆಡ್ ವೆನ್ ದ ರೂಲ್ಸ್ ಆಫ್ ಸಿ ಪ್ರೋಗ್ರಾಮ್ ಆರ್ ವೈಲೇಟೆಡ್, ಅಂದರೆ ರಿಟರ್ನ್ ಇಂಟ್ ಈ ಥರ ಕೋಲನ್ ಹಾಕಿರಲ್ಲ, ಇನ್ಸ್ಟೆಡ್ ಆಫ್ ಕೋಲನ್, ಇಲ್ಲಿ ನೋಡಿ ಕೋಲನ್ ಐತಿ, ಇಲ್ಲಿ ಡಬಲ್ ಡಾಟ್ ಐತಿ, ಆ ಥರ. ಸಿಸ್ಟಮ್ಯಾಟಿಕ್ ಎರರ್ಸ್, ಇದ್ರಾಗೆ ಯಾವುದು ಸಿಂಟ್ಯಾಕ್ಸ್ ಎರರ್ಸ್ ಬರ್ತೈತಿ, ಮತ್ತು ಸಿಸ್ಟಮ್ಯಾಟಿಕ್ ಎರರ್ಸ್ ವಿಚ್ ಫಾಲೋಸ್ ಎ ಲ್ಯಾಂಗ್ವೇಜಸ್ ರೂಲ್ಸ್ ಬಟ್ ನಾಟ್ ಮೀನಿಂಗ್ಫುಲ್ ಟು ಕಂಪೈಲರ್. ಎಕ್ಸಾಂಪಲ್, ರೈಟಿಂಗ್ ಎ ಇಂಟು ಬಿ ಈಸ್ ಈಕ್ವಲ್ ಟು ಸಿ ಇನ್ಸ್ಟೆಡ್ ಆಫ್ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ, ಉಲ್ಟಾ ಬರೋದಲ್ಲ, ಈ ಥರ ಬರೋದು. ಫಸ್ಟ್ ಇನಿಷಿಯಲೈಸ್ ಮಾಡ್ಬೇಕು, ಆ ಥರ. ಅದಕ್ಕೆ ಕಂಪೈಲ್ ಟೈಮ್ ಎರರ್ಸ್ ಅಂತಾರೆ. ನೆಕ್ಸ್ಟ್ ಲಾಜಿಕಲ್ ಎರರ್ಸ್ ಅಂದರೆ ರಿಸಲ್ಟ್ ಈಸ್ ಅನ್ಎಕ್ಸೆಪ್ಟೆಡ್, ಇನ್ಕರೆಕ್ಟ್ ಔಟ್ಪುಟ್ ವೆನ್ ಥ್ರೂ ದ ಕೋಡ್ ಕಂಪೈಲ್ಸ್ ಆ್ಯಂಡ್ ರನ್ಸ್ ಫೈನ್, ಅಂದರೆ ಕರೆಕ್ಟಾಗಿ ಮಾಡಿದ್ರು ತಪ್ಪು ರಿಸಲ್ಟ್ ತೋರಿಸುತ್ತೆ, ಅದಕ್ಕೆ ಲಾಜಿಕಲ್ ಎರರ್ ಅಂತ ಹೇಳ್ತಾರೆ. ನಾಟ್ ಡಿಕ್ಲೇರ್ಡ್ ಬೈ ದ ಕಂಪೈಲರ್, ಸೊ ದ ಪ್ರೋಗ್ರಾಮರ್ ಮಸ್ಟ್ ಚೆಕ್ ದ ಕೋಡ್ ಲೈನ್ ಬೈ ಲೈನ್ ಆರ್ ಯೂಸ್ ಎ ಡಿಬಗರ್. ಓಕೆನಾ. ಈಗ ನೋಡ್ರಿ, ರೈಟ್ ಸಿ ಈಸ್ ಈಕ್ವಲ್ ಟು ಎ ಇಂಟು ಬಿ ಬೈ ಮಿಸ್ಟೇಕ್ ವೆನ್ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಆಗುತ್ತೆ, ಅಂದರೆ ಇಂಟು ಮಾಡೋ ಬದಲು ಪ್ಲಸ್ ಆಗಿರುತ್ತೆ, ಆನ್ಸರ್ ತಪ್ಪು ಬರ್ತಿರುತ್ತೆ. ಓಕೆನಾ. ನೆಕ್ಸ್ಟ್ ಲಿಂಕರ್ ಎರರ್ ಅಂದರೆ ಲಿಂಕರ್ ಎರರ್ ಅಂದರೆ ಅಕರ್ಸ್ ವೆನ್ ದ ಲಿಂಕರ್ ಕೆನಾಟ್ ಫೈಂಡ್ ದ ಫಂಕ್ಷನ್ ಡಿಫೈನ್ಡ್ ಫಾರ್ ದ ಗಿವನ್ ಪ್ರೋಟೋಟೈಪ್. ಈಗ ಕಾಲಿಂಗ್ ಈ ಥರ ಕಾಲ್ ಮಾಡ್ತೇವೆ ವಿತೌಟ್ ಇನ್ಕ್ಲೂಡಿಂಗ್ ದ ಹೆಡರ್ ಫೈಲ್
ಪಾಯಿಂಟ್ ಅಂದರೆ ಆ್ಯಶ್ ಇನ್ಕ್ಲೂಡ್ ಈಗ ನಾವು ಕಾಲ್ ಮಾಡ್ಬೇಕಂದ್ರೆ ಇದನ್ನ ಆ್ಯಶ್ ಇನ್ಕ್ಲೂಡ್ ಕೊನಿಯೋ ಡಾಟ್ ಎಚ್ ಅಂತ ಇನ್ಕ್ಲೂಡ್ ಮಾಡಿರ್ಬೇಕು, ಇಲ್ಲ ಅಂದ್ರೆ ಈ ಕಾಲಿಂಗ್ ಫಂಕ್ಷನ್ ಬರಲ್ಲ, ಅವಾಗ ಲಿಂಕರ್ ಎರರ್ ಬರುತ್ತೆ. ಓಕೆನಾ, 4 ಟೈಪ್. ಈಗ ಅದು ಟೆಸ್ಟಿಂಗ್ ಡಿಬಗಿಂಗ್ ಅಪ್ರೋಚ್ ಅಂದ್ರೆ ಟೆಸ್ಟ್ ಹೆಂಗೆ ಮಾಡೋದು, ಡಿಬಗ್ ಹೆಂಗೆ ಮಾಡೋದು. ಓಕೆನಾ, ಅದ್ರ ಬಗ್ಗೆ ಬರೀರಿ. ಈಗ ಫ್ಲೋ ಚಾರ್ಟ್ ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್. ಓಕೆನಾ, ಇದರೊಳಗೆ ಆಲ್ಗಾರಿದಮ್ ಬರೀಬೇಕು. ಫಸ್ಟ್ ಇನಿಷಿಯಲೈಸ್ ಸೆಟ್ ಐ ಈಸ್ ಈಕ್ವಲ್ ಟು 1, ಸೆಟ್ ಸಮ್ ಈಸ್ ಈಕ್ವಲ್ ಟು ಸೆಟ್ ಐ ಅನ್ನೋದು 1 ಅಂತ ಮಾಡ್ರಿ. ಸಮ್ ಅನ್ನೋದು ಇದು ಇವೆಲ್ಲ ಸ್ಮಾಲ್ ಲೆಟರ್ ಬರೀರಿ ನಡೀತದೆ. ಐ ಈಸ್ ಈಕ್ವಲ್ ಟು 1, ಸಮ್ ಈಸ್ ಈಕ್ವಲ್ ಟು 0, ಎನ್ ಈಸ್ ಈಕ್ವಲ್ ಟು 10 ಅಂತ ಬರೀರಿ. ನೆಕ್ಸ್ಟ್ ರಿಪೀಟ್ ಸ್ಟೆಪ್ 3 and 4, 3 to 4 ವೈಲ್ ಐ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎನ್ ಅಂತ ಬರೀರಿ. ಸೆಟ್ ನಮ್ ಈಸ್ ಈಕ್ವಲ್ ಟು ಸೆಟ್ ಸಮ್ ಈಸ್ ಈಕ್ವಲ್ ಟು ಸಮ್ ಪ್ಲಸ್ ಐ, ಅಂದ್ರೆ 1 ಇದ್ರೆ 1 ಪ್ಲಸ್ ಐ ಅಂದ್ರೆ 1 ಇರ್ತೈತಿ. 1 + 1 2 ಆಗತ್ತೆ. ನೆಕ್ಸ್ಟ್ 2 ಇದ್ದಿದ್ದು 2 + 1 3 ಆಗತ್ತೆ. ಆ ಥರ ಸೆಟ್ ಐ ಈಸ್ ಈಕ್ವಲ್ ಟು ಐ ಪ್ಲಸ್ 1, ಪ್ರಿಂಟ್ ಸಮ್ ಅಂದ್ರೆ ಆಮೇಲೆ ಎಂಡ್ ಅಂತ ಮಾಡೋದು. ಫ್ಲೋ ಈಕ್ವಲೆಂಟ್ ಸಿ ಪ್ರೋಗ್ರಾಮ್ ನೋಡ್ರಿ. ಐ ಸಮ್ ಈಸ್ ಈಕ್ವಲ್ ಟು 0, ಎನ್ ಈಸ್ ಈಕ್ವಲ್ ಟು 0 ಅಂತ ಬರೀರಿ. ಫಾರ್ ಐ ಈಸ್ ಈಕ್ವಲ್ ಟು 1, ಐ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎನ್, ಐ ಪ್ಲಸ್ ಪ್ಲಸ್ ಅಂದ್ರೆ ಐ. ಈಗ ಫಸ್ಟ್ ಐ ಎನ್ ವ್ಯಾಲ್ಯೂ ಏನೈತಿ, ಐ ವ್ಯಾಲ್ಯೂ 0 ಅಂತ, ಐ ಈಕ್ವಲ್ ಟು 1 ಇರ್ತೈತಿ. ಆಮೇಲೆ 1 ಈಸ್ ಲೆಸ್ ದ್ಯಾನ್ ಎನ್ ಅಂದ್ರೆ 10, 1 ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 10. ಓ ಕರೆಕ್ಟ್ ಐತೆ. ಅವಾಗ ಐ ಪ್ಲಸ್ ಪ್ಲಸ್ ಅಂದ್ರೆ 1 ಇದ್ರೆ 2 ಆಗ್ತೈತೆ. ಅದೇ ಫಸ್ಟ್ 10. ನೆಕ್ಸ್ಟ್ ಸಮ್ ಈಸ್ ಈಕ್ವಲ್ ಟು ಸಮ್ ಪ್ಲಸ್ ಐ ಅಂತ ಮಾಡ್ತೀವಿ. ನೆಕ್ಸ್ಟ್ ಪ್ರಿಂಟ್ ಸಮ್ ಆಫ್ ಫಸ್ಟ್ ನಂಬರ್ ಈಸ್ ಪರ್ಸೆಂಟೇಜ್ ಡಿ ಸಮ್ ಅಂತ ಕೊಟ್ಟರೆ ಅವಾಗ ಫಸ್ಟ್ 10 ನ್ಯಾಚುರಲ್ ನಂಬರ್ಸಿಂದ ಬರುತ್ತೆ. ನೆಕ್ಸ್ಟ್ ಇದು ಕಂಪ್ಯಾರಿಸನ್ ಪ್ರೈಮರಿ ಮೆಮೊರಿ ವರ್ಸಸ್ ಸೆಕೆಂಡರಿ ಮೆಮೊರಿ. ಓಕೆನಾ, ಪ್ರೈಮರಿ ಮೆಮೊರಿ ಅಂದ್ರೇನು, ಮೇನ್ ಮೆಮೊರಿ. ಸೆಕೆಂಡ್ ಮೆಮೊರಿ ಅಂದರೆ ಆಕ್ಸಿಲರಿ ಮೆಮೊರಿ. ಡೈರೆಕ್ಟ್ ಆಕ್ಸೆಸಿಬಲ್ ಬೈ ದ ಸಿ ಪಿ ಯು ಅಟ್ ವೆರಿ ಹೈ ಸ್ಪೀಡಲ್ಲಿ ಆಕ್ಸೆಸ್ ಮಾಡ್ಬೋದು. ಅಂದರೆ ಮೇನ್ ಮೆಮೊರಿ ಅಂದರೆ ಕಂಪ್ಯೂಟರ್ ಒಳಗೆ ಇರುತ್ತೆ. ಸೆಕೆಂಡ್ರಿ ಮೆಮೊರಿ ಅಂದರೆ ನಾಟ್ ಡೈರೆಕ್ಟ್ಲಿ ಆಕ್ಸೆಸ್ಡ್ ಬೈ ದ ಸಿ ಪಿ ಯು. ಯಾಕಂದರೆ ನಾವು ಹಾರ್ಡ್ ಡಿಸ್ಕು, ಪೆನ್ ಡ್ರೈವ್ ಆ ಥರ ಎಲ್ಲ ಸೆಕೆಂಡರಿ ಮೆಮೊರಿ. ಓಕೆನಾ, ನಾಟ್ ಡೈರೆಕ್ಟ್ಲಿ ಆಕ್ಸೆಸ್ ಬೈ ದ ವೊಲಟೈಲಿಟಿ ಅಂದರೆ ವೊಲಟೈಲ್ ಡಾಟಾ ಈಸ್ ಎರೇಸ್ಡ್ ವೆನ್ ದ ಕಂಪ್ಯೂಟರ್ ಈಸ್ ಸ್ವಿಚ್ ಆಫ್ ಆದಾಗ ಎರೇಸ್ ಆಗುತ್ತೆ. ಇದು ಡೇಟಾ ಈಸ್ ರಿಟೈನ್ಡ್ ಪರ್ಮನೆಂಟ್ ಅಂದರೆ ಹಾರ್ಡ್ ಡಿಸ್ಕ್ ಒಳಗೆಲ್ಲ ಸ್ಟೋರ್ ಆಗಿರುತ್ತೆ. ವೆರಿ ಎಕ್ಸ್ಪೆನ್ಸಿವ್ ಹೆನ್ಸ್ ಲಿಮಿಟೆಡ್ ಕೆಪಾಸಿಟಿ ಕಮ್ಮಿ ಇರ್ತೈತಿ. ವೆರಿ ಎಕ್ಸ್ಪೆನ್ಸಿವ್. ಚೀಪರು ಹೆನ್ಸ್ ಲಾರ್ಜರ್ ಕೆಪಾಸಿಟಿ ಜಾಸ್ತಿ ಇರ್ತೈತಿ. 1 TB 2 TB ಆ ಥರ. ಸ್ಟೋರ್ಸ್ ಡೇಟಾ ಪ್ರೋಗ್ರಾಮ್ಸ್ ಆ್ಯಂಡ್ ಇಂಟರ್ಮೀಡಿಯೇಟ್ ರಿಸಲ್ಟ್ ಕರೆಕ್ಟ್ಲಿ ಸ್ಟೋರ್ ಆಗಿರುತ್ತೆ. ಇದು ಸ್ಟೋರ್ಸ್ ದ ಪ್ರೋಗ್ರಾಮ್ ಫಾರ್ ದ ಜಾಬ್ಸ್ ನಾಟ್ ಕರೆಂಟ್ಲಿ ಬೀಯಿಂಗ್ ಎಕ್ಸಿಕ್ಯೂಟೆಡ್. ಓಕೆನಾ, ಇದರೊಳಗೆ ರ್ಯಾಮ್ ಎಕ್ಸಾಂಪಲ್ ರ್ಯಾಮು, ಇಲ್ಲಿ ಹಾರ್ಡ್ ಡಿಸ್ಕು ಆ ಥರ. ಓಕೆನಾ, ನೀವು ಫಸ್ಟ್ ಏನು ಮಾಡಿರಿ, ರಿಪೀಟೆಡ್ ಭಾಳ ಆಗಿರುತ್ತಲ್ಲ ಅದನ್ನು ಫಸ್ಟ್ ಓದ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ರಿಪೀಟೆಡ್ 2 times 3 times ಅವೆಲ್ಲ ನೆಕ್ಸ್ಟ್ ಟೈಮ್ ಓದ್ಕೊ ಹೋಗ್ತಾವ್ರಿ. ಇದೇನಿಲ್ಲ. ನೆಕ್ಸ್ಟ್ ಥ್ಯಾಂಕ್ ಯು. ಇದು ಮುಗೀತು ಪಾರ್ಟ್.